Hi everyone, this is Anusha and welcome to my channel. Yes, I'm fully glam up and ready like this. So ನನಗೆ obsession ಆಗ್ತಿದೆ ನೋಡ್ಕೋತಾನೆ ಇದೀನಿ ಮೇಕಪ್ ನ ಕ್ಯಾಮೆರಾ ಮುಂದೆ ಹೆಂಗೆ ಕಾಣ್ತಿದೆ ಗೊತ್ತಿಲ್ಲ in person it's flawless, it's looking so good and ಈ look create ಮಾಡೋದು ಒಂದು half an hour ಬೇಡ, ತುಂಬಾ layers of makeup ಇಲ್ಲ. This goes with a festival. ನಾನು ಇವಾಗ ಗೌರಿ ಗಣೇಶ ಹಬ್ಬಕ್ಕೆ ಅಂತ ಥೀಮ್ ಇಟ್ಕೊಂಡು ಈ look ನ ಕ್ರಿಯೇಟ್ ಮಾಡಿರೋದು, but it goes with everything like a marriage function. If you're a bridemaid or your bride sister agidre, you can go with this makeup look, or a group pravesha, like whatever ontara function appropriate look. And even for the party, because ಸ್ವಲ್ಪ shimmers ಇದೆ, so ಸ್ವಲ್ಪ ಬಿಂದಿ ಎಲ್ಲ ತೆಗೆದು ಸ್ವಲ್ಪ ಮಾಡರ್ನ್ ಆಗಿ ನೀವು ರೆಡಿ ಆದ್ರೆ you can go with this look for the party also. ಈ ವಿಡಿಯೋ ಈ ಮೇಕಪ್ ಉದ್ದೇಶನೇ ಅಷ್ಟು, ತುಂಬಾ ಲೇಯರ್ಸ್ ಆಫ್ ಮೇಕಪ್ ಇಲ್ಲದೆ ಕ್ವಿಕ್ ಆಗಿ ಬೇಗ ರೆಡಿ ಆಗ್ಬೋದು ಅಂತ. ಅಂಡ್ ಹಾಫ್ ಅನ್ ಅವರ್ ಬೇಕು ಈ ಲುಕ್ ಕ್ರಿಯೇಟ್ ಮಾಡೋದಕ್ಕೆ. ಸಿ ಹುಡುಗಿರ್ಗೆ ಹಾಫ್ ಅನ್ ಅವರ್ ಈ ಕಂಪ್ಲೀಟ್ ಮೇಕಪ್ ಲುಕ್ ಕ್ರಿಯೇಟ್ ಮಾಡೋದಕ್ಕೆ ತುಂಬ ಕಮ್ಮಿನೇ. ಸೊ ಆದಷ್ಟು ಕಮ್ಮಿ ಟೈಮಲ್ಲಿ ಈ ಲುಕ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಫೆಸ್ಟಿವ್ ಸೀಸನ್ ಇರೋದ್ರಿಂದ ಈಗ ನಾಡಿದ್ದು ಗೌರಿ ಗಣೇಶ ಹಬ್ಬ, ಸೊ ಅದರ ನೆಕ್ಸ್ಟು ಹಬ್ಬ ಬ್ಯಾಕ್ ಟು ಬ್ಯಾಕ್ ಬರ್ತಿದೆ. ದಸರಾ ನವರಾತ್ರಿ ಬರುತ್ತೆ, ಅದಾದ್ಮೇಲೆ ದೀಪಾವಳಿ ಬರುತ್ತೆ. ಸೊ ಹಾಗಾಗಿ ಒಂದು ಫೆಸ್ಟಿವ್ ಲುಕ್ ಕ್ರಿಯೇಟ್ ಮಾಡೋಣ ಅಂತ ಐ ಆಮ್ ಡೂಯಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಈಗ ಮ್ಯಾರೇಜ್ ಟೈಮ್ ಕೂಡ, ಸೊ ಎವ್ರಿ ಒನ್ ಆರ್ ಗೆಟಿಂಗ್ ಮ್ಯಾರಿಡ್. ಯುವರ್ ಫ್ರೆಂಡ್ ಯು ಮೇ ಬಿ ಅ ಬ್ರೈಡ್ಸ್ಮೇಡ್ ಆರ್ ಅ ಸಿಸ್ಟರ್, ಆರ್ ಯು ಕ್ಯಾನ್ ಗೋ ವಿತ್ ದಿಸ್ ಲುಕ್ ಫಾರ್ ಅ ಮೆಹಂದಿ, ಆಲ್ ದ್ಯಾಟ್. ಒಂದೇ ಈ ವಿಡಿಯೋ ಇಂಟೆನ್ಷನ್ ಕಮ್ಮಿ ಟೈಮಲ್ಲಿ ಈಸಿಯಾಗಿ ಈ ಲುಕ್ ಹೆಂಗೆ ಕ್ರಿಯೇಟ್ ಮಾಡಿದೆ ಅನ್ನೋದಕ್ಕೆ. ಲೆಟ್ಸ್ ಕ್ವಿಕ್ಲಿ ಜಂಪ್ ಇನ್ ಟು ದ ವಿಡಿಯೋ. ಫಸ್ಟ್ ಸ್ಟೆಪ್ ಯಾವಾಗಲೂ ಮಾಯಿಶ್ಚರೈಸರ್ ಪ್ರೈಮರ್ ಆಗಿರಬೇಕು. ಸೊ ಇದು ಮಾಯಿಶ್ಚರೈಸರ್ ಕಮ್ ಪ್ರೈಮರ್, ಲೈಕ್ ಮಲ್ಟಿ ಫಂಕ್ಷನ್ಸು, ಎಂಬ್ರಾಲಿಸಿಸ್ದು ಇದು. ಸೊ ಒಂಥರ ಫಾರ್ಮಾಸ್ಯೂಟಿಕಲ್ ಕ್ರೀಮ್ಸ್ ಬರುತ್ತಲ್ಲ, ರಿಚ್ ಕ್ರೀಮ್ಸ್ ಲೈಕ್ ಡಾಕ್ಟರ್ಸ್ ಕೊಡೋದು, ಆ ಥರ ಇದೆ ಇದು. ಒಂದ್ಸರಿ ಟ್ರೈ ಮಾಡಿದ್ದೀನಿ. ಸೊ ಈಗ ಅದೇನು ನನಗೆ ಕನ್ಸಿಡರ್ ಇಲ್ಲ. ಸೊ ಈಗ ನಾನು ಒಂಥರ ಹೊಸದಾಗಿ ಟ್ರೈ ಮಾಡ್ತಿರೋ ಥರ ಹೇಳೋದ್ನಲ್ಲ, ಥಿಕ್ಕಾಗಿ ಹಿಂಗಿದೆ. ಲೆಟ್ ಮೀ ಅಪ್ಲೈ ಇಟ್. ಇದ್ರ ಫ್ರೇಗ್ರೆನ್ಸು ಅಷ್ಟೇ ಒಂಥರ ಮೆಡಿಸಿನ್ ಥರ, ಒಂಥರ ಕೆಮಿಕಲ್ ಫ್ರೇಗ್ರೆನ್ಸ್ ಎಲ್ಲ ಚೆನ್ನಾಗಿದೆ, ಪ್ಲೆಸೆಂಟ್ ಆಗಿದೆ ಫ್ರೇಗ್ರೆನ್ಸು. ಫೇಸ್ ಫುಲ್ ಅಪ್ಲೈ ಮಾಡಿದೆ. ನನಗೆ ಇದು ಒಂಥರ ಮಾಯಿಶ್ಚರೈಸರ್ ಥರನೇ ಅನಿಸಿದ್ದು. ಆ್ಯಂಡ್ ಸ್ಪಿಟ್ ಆಯಿಲಿ ಅಂತಲೂ ಅನಿಸ್ತು. ಆಯಿಲಿ ಸ್ಕಿನ್ ಅವ್ರಿಗೆ ಐ ಆಮ್ ನಾಟ್ ಶ್ಯೂರ್, ಬಟ್ ನನಗೆ ಡ್ರೈ ಸ್ಕಿನ್ಗೆ ಲೈಕ್ ಒಂಥರ ಸ್ಕಿನ್ ಪ್ರೆಪ್ ಥರ ಅನಿಸ್ತು. ಪ್ರಾಡಕ್ಟ್ಸ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಸ್ಕ್ರೀನ್ ಮೇಲೂ ಇಲ್ಲಿ ಹಾಕ್ತೀನಿ ಮೇ ಬಿ, ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಂತೂ ಇರುತ್ತೆ, ಯು ಕ್ಯಾನ್ ಚೆಕ್. ನಾನು ಯೂಸ್ ಮಾಡಿದ್ದು ಎಲ್ಲರೂ ಇದ್ರ ಬಗ್ಗೆ, ಲೈಕ್ ಇವನ್ ದ ಮೇಕಪ್ ಆರ್ಟಿಸ್ಟ್ ಆಲ್ಸೋ ದೇ ವಿಲ್ ಬಿ ಲೈಕ್ ಗುಡ್ ಅಂತ. ನನಗೆ ಥಿಕ್ಕಾಗಿದೆ, ಮಾಯಿಶ್ಚರೈಸಿಂಗ್ ಮತ್ತು ಚೆನ್ನಾಗಿದೆ ಅನಿಸ್ತು. ಬಟ್ ನನಗೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಈ ಥರ ಥಿಕ್ ಬೇಸ್ ಅಥವಾ ಥಿಕ್ಕಾಗಿರೋ ಮಾಯಿಶ್ಚರೈಸರ್ ಇದು ಹಾಕಿದ್ರೆ ಐ ಸ್ವೆಟ್, ಸ್ಪೆಷಲಿ ಇನ್ ಮೈ ನೋಸ್, ಲೈಕ್ ಟೀ ಝೋನಲ್ಲಿ ನನಗೆ ಸ್ವೆಟ್ ತುಂಬ ಪ್ರೊಡ್ಯೂಸ್ ಆಗುತ್ತೆ ನನಗೆ. ಈಗ ಸ್ವಲ್ಪ ಹಾಗೆ ಅನಿಸ್ತಿದೆ. ನೆಕ್ಸ್ಟ್ ವಿ ಹ್ಯಾವ್ ದಿಸ್ ನ್ಯೂ ಪ್ರಾಡಕ್ಟ್, ಫೋಟೋ ಫಿನಿಶ್ ಬ್ಲರ್ ಪ್ರೈಮರ್, ಸ್ಮ್ಯಾಶ್ ಬಾಕ್ಸ್ದಿದು. ನಾನು ಪೋರ್ ಮಿನಿಮೈಸರ್ ಯೂಸ್ ಮಾಡಿದ್ದೀನಿ, ಬಟ್ ದಿಸ್ ಇಸ್ ಲೈಕ್ ಅ ಮಿನಿ ಚೋಟೂಸ್ ಆ ಟ್ರಾವೆಲ್ ಸೈಜ್. ಇದು ನನಗೆ ಅದೇ ಫ್ರೀ ಬೀಸು, ನಾನು ಟೈಸನ್ ಎಲ್ಲ ತೊಗೊಂಡಾಗ ಮತ್ತು ಹುಡಾದು ಎಲ್ಲ ಪ್ಯಾಲೆಟ್ ತೊಗೊಂಡಾಗ ಕೊಟ್ಟಿದ್ದು. ಸೊ ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಸಿಲಿಕಾನ್ ಬೇಸ್ ಇದೆ. ವಾವ್, ನೈಸ್. ಒಂಥರ ಬ್ಲರ್ ಎಫೆಕ್ಟ್ ಹಾಕಿದ ತಕ್ಷಣ ಫುಲ್ ಬ್ಲರ್, ಏನೋ ಒಂದು ಫಿಲ್ಟರ್ ಬಂದಂಗೆ ಅನಿಸ್ತಿದೆ. ಸಿ ಇಲ್ಲಿಗೂ ಸಿಲಿಕಾನ್ ಬೇಸ್ ಪ್ರೈಮರ್ಸೇ ಹಾಗೆ. ಸಿ ವಾವ್, ನೈಸ್. ನನ್ನ ಸ್ಕಿನ್ ಪೂರ್ತಿ ಸ್ಮೂತ್ ಆಯಿತು. ಆಲ್ ದೀಸ್ ಆರ್ ಲೈಕ್ ಸ್ಮ್ಯಾಶ್ ಬಾಕ್ಸ್, ಇದು ಎಲ್ಲ ಹೈ ಎಂಡ್ ಪ್ರಾಡಕ್ಟ್ಸ್ ಕ್ಯಾಟಗರಿಲೇ ಬರುತ್ತೆ. ಹಾಗಾಗಿ ಟೆಕ್ಸ್ಚರ್ ಆಗಿರ್ಬೋದು, ಫೀಲ್ ಆಗಿರ್ಬೋದು, ಇಟ್ಸ್ ಗುಡ್. ಸ್ಕಿನ್ ಪ್ರೆಪ್ ಎಲ್ಲ ಆಗಿದೆ, ಪ್ರೈಮರ್ ಕೂಡ ಆಗಿದೆ. ನೆಕ್ಸ್ಟ್ ವಿಲ್ ಗೋ ವಿತ್ ಫೌಂಡೇಶನ್. ಸೊ ಫೌಂಡೇಶನ್ಗೆ ಹ್ಯಾವ್ ದಿಸ್ ಟೈನಿ ಬಾಟಲ್ ಫ್ರಮ್ ಎಸ್ಟಿ ಲಾಡರ್. ಎವ್ರಿ ಒನ್ ಆರ್ ಲೈಕ್ ಎಸ್ಟಿ ಲಾಡರ್ ಫೌಂಡೇಶನ್ ಇಸ್ ಸೋ ಗುಡ್ ಅಂತ. ಸೊ ಎಲ್ಲ ಮೇಕಪ್ ಆರ್ಟಿಸ್ಟ್ ಎಲ್ಲರೂ ಯೂಸ್ ಮಾಡ್ತಾರಂತೆ ಇದನ್ನ. ಸೊ ನನ್ನ ಶೇಡ್ ಬಂದುಬಿಟ್ಟು 3W2 ಕ್ಯಾಶಿಯೋ. ಸೊ ನಾನು ಫಸ್ಟ್ ಸ್ಮಾಲ್ ಮಿನಿ ಒನ್ ತೊಗೊಳ್ಳೋಣ ಅಂತ. ಮಿನಿ ಒನ್ಗೆ ಇಟ್ ಕಾಸ್ಟೆಡ್ ಮೀ ಮೋರ್ ದ್ಯಾನ್ 1500 ಸಮಥಿಂಗ್ ಲೈಕ್ ದ್ಯಾಟ್. ಸೊ ಮಿನಿ ಒಂದು ತೊಗೊಂಡು ಟ್ರೈ ಮಾಡೋಣ ಅಂತ ತೊಗೊಂಡಿದ್ದು. ನಾನು ಟೈಸನ್ ತೊಗೊಳಕ್ಕೆ ಹೋದಾಗ ಹುಡಾದು ಇದೆಲ್ಲ ಪ್ಯಾಲೆಟ್ ತೊಗೊಂಡಾಗಲೇ ತೊಗೊಂಡಿದ್ದು ನಾನಲ್ಲಿ ಶೇಡ್ ಚೆಕ್ ಮಾಡಿಬಿಟ್ಟು. ಸೊ ಅವತ್ತಿಂದ ಇವತ್ತಿನವರೆಗೂ ಲೈಕ್ ನಿಮ್ಮ ಮುಂದೆ ಟ್ರೈ ಮಾಡೋಣ ಅಂತ ಆಗಿಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಇದು ಆಕ್ಸಿಡೈಸ್ ಆಗಲ್ವಂತೆ. ಸೊ ಆ ಥರ ಚೆನ್ನಾಗಿರುತ್ತೆ. ಸೊ ಮೀಡಿಯಮ್ ಟು ಬಿಲ್ಡಬಲ್ ಕವರೇಜ್. ಸೊ ಬ್ರೈಡ್ಸ್ಗೆಲ್ಲ ಯೂಸ್ ಮಾಡ್ತಾರೆ. ನನಗೆ ಯಾವಾಗಲೂ ಐ ವಾಂಟ್ ಟು ಗೆಟ್ ಮೈ ಹ್ಯಾಂಡ್ಸ್ ಆನ್ ದಿಸ್ ಅನ್ಕೋತಾ ಇದೆ ಫೈನಲಿ. ಒಂದು ಬೇಜಾರು, ಇದು ಮ್ಯಾಕಲ್ಲೆಲ್ಲ ಪಂಪ್ ಇಲ್ಲ. So let me take this back of my hand.
ಐ ಆಮ್ ದಟ್ ಪರ್ಸನ್. ಐ ಯೂಸ್ ಬ್ರಷ್ ಆಲ್ ದ ಟೈಮ್. ಸೊ ಬ್ರಷಲ್ಲಿ ಬ್ಲೆಂಡ್ ಮಾಡೋದು ಹೌದು ತುಂಬ ಈಸಿ. ಪ್ರಾಡಕ್ಟ್ನ ಬ್ಯೂಟಿ ಬ್ಲೆಂಡರ್ ಸಕ್ ಮಾಡುತ್ತಲ್ಲ ಹಂಗೆ ಮಾಡಲ್ಲ. ಬಟ್ ಹೆವಿ ಫೌಂಡೇಶನ್ಸ್ಗೆಲ್ಲ ಬ್ಯೂಟಿ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡಿದ್ರೆ ಸೀಮ್ಲೆಸ್ ಲುಕ್ ಚೆನ್ನಾಗಿರುತ್ತೆ ಫಾರ್ ಹೆವಿ ಫೌಂಡೇಶನ್, ಫುಲ್ ಕವರೇಜ್ ಫೌಂಡೇಶನ್. ಸೊ ಬಟ್ ನಾನು ಐ ನೋ ಹೌ ಟು ಯೂಸ್ ದಿಸ್. ಸೊ ನನಗೆ ಬ್ರಷಲ್ಲೇ ಬ್ಲೆಂಡ್ ಮಾಡಬೇಕು ಆ್ಯಂಡ್ ಇಟ್ಸ್ ಸೋ ಕ್ವಿಕ್. ನನಗೆ ಯಾವುದೇ ಪ್ರಾಡಕ್ಟ್ ಜಾಸ್ತಿ ಸಕ್ ಮಾಡಲ್ಲ, ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಬ್ಲೆಂಡ್ ಮಾಡ್ಬೋದು ನಾನು. ಹಾಗಾಗಿ ನಾನು ಲೈಕ್ ಫೌಂಡೇಶನ್ ಬ್ಲೆಂಡಿಂಗ್ ಬ್ರಷ್, ದಿಸ್ ಇಸ್ ಫ್ರಮ್ ಪ್ಯಾಕ್. ಸೊ ನಾನು ಇದರಲ್ಲೇ ಮಾಡೋದು. ಬಟ್ ಟುಡೇ ಐ ಹ್ಯಾವ್ ಬ್ಯೂಟಿ ಬ್ಲೆಂಡರ್ ಆಲ್ಸೋ. ಇಟ್ಸ್ ಅ ನ್ಯೂ ಒನ್ ಫ್ರಮ್ ಸ್ಮ್ಯಾಶ್ ಬಾಕ್ಸ್. ಸೊ ಅದನ್ನು ಯೂಸ್ ಮಾಡ್ತೀನಿ. ಸೊ ಮೋಸ್ಟ್ ಆಫ್ ಯು ಪೀಪಲ್ ಇಫ್ ಯು ಆರ್ ಬಿಗಿನರ್ಸ್ ಬ್ಯೂಟಿ ಬ್ಲೆಂಡರೇ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕೆ ಅಂದರೆ ಇದರಲ್ಲಿ ಸ್ಟ್ರೋಕ್ಸ್ ಹಾಗಂಗೆ ಸ್ವಲ್ಪ ಕಾಣೋದು ಅದೆಲ್ಲ ಇರುತ್ತೆ ಬ್ರಷಲ್ಲಿ. ಯು ಶುಡ್ ನೋ ಹೌ ಟು ಯೂಸ್ ದಿಸ್. ಓ ಮೈ ಗಾಡ್, ಐ ಆಮ್ ಲವ್ವಿಂಗ್ ದಿಸ್ ಲೈಕ್ ಫೌಂಡೇಶನ್. ವಾವ್, ಇದು ಮೀಡಿಯಮ್ ಟು ಬಿಲ್ಡಬಲ್ ಕವರೇಜ್. ಸೊ ಇನ್ನೊಂದು ರೌಂಡ್ ಇನ್ನೊಂದು ಸರಿ ಅಪ್ಲೈ ಮಾಡಿದ್ರೆ ಫುಲ್ ನನ್ನ ಬ್ಲೆಮಿಷಸ್ ಎಲ್ಲ ಕವರ್ ಆಗಿರುತ್ತೆ. ಬಟ್ ನನಗೆ ಐ ಆಮ್ ಓಕೆ ವಿತ್ ಇಟ್. ಎಲ್ಲರೂ ಹೇಳೋ ಥರ ಇವನ್ ಐ ಆಮ್ ಲವ್ವಿಂಗ್ ದಿಸ್ ಎಸ್ಟೆ ಲಾಡರ್ ಫೌಂಡೇಶನ್. ಮ್ಯಾಕ್ ಅಷ್ಟು ಥಿಕ್ನೆಸ್ ಇಲ್ಲ ಆ್ಯಂಡ್ ಆಕ್ಸಿಡೈಸ್ ಆಗಲ್ವಂತೆ. ಅದು ಒಂದು ಗುಡ್ ಥಿಂಗ್ ಬಿಕಾಸ್ ಮ್ಯಾಕ್ ನಂಗೆ ಆಕ್ಸಿಡೈಸ್ ಆಗುತ್ತೆ. ಸೊ ಐ ಆಮ್ ಲವ್ವಿಂಗ್ ಇಟ್. ಮ್ಯಾಕ್ ಅಷ್ಟು ಥಿಕ್ನೆಸ್ ಇಲ್ಲ ಬಟ್ ಕವರೇಜ್ ಕೊಡುತ್ತೆ ನಿಮಗೆ. ಸೊ ಬಿಲ್ಡಬಲ್. ನೀವು 1-2 ಸರಿ ಅಪ್ಲೈ ಮಾಡಿ ನೀಟಾಗಿ ಬ್ಲೆಂಡ್ ಮಾಡಿದ್ರೆ ನಿಮ್ಮ ಬ್ಲೆಮಿಷಸ್ ಎಲ್ಲ ಕವರ್ ಆಗುತ್ತೆ. ದಿಸ್ ಈಸ್ ಲೈಕ್ ಸ್ಕಿನ್ ಲೈಕ್ ಫಿನಿಶ್. ಸಿ, ಇನ್ನೊಂದು ಸರಿ ಹಾಕ್ಕೊಂಡು ಬ್ಲೆಂಡ್ ಮಾಡಿದ್ರೆ ಇನ್ನೂ ಫುಲ್ ಕವರ್ ಆಗುತ್ತೆ. ಬಟ್ ನನಗೆ ಸಾಕಿಷ್ಟು. ನೆಕ್ಸ್ಟ್ ಸ್ಟೆಪ್ಗೆ ನಾನು ಎಕ್ಸೈಟೆಡ್ ಆಗಿದ್ದೀನಿ. ದಟ್ ಈಸ್ ಕನ್ಸೀಲರ್. ಐ ಹ್ಯಾವ್ ಲಾರಿಯಲ್ ಇನ್ಫ್ಯಾಲಿಬಲ್ ಫುಲ್ ವೇರ್ ಕನ್ಸೀಲರ್. ಇದು ಅಷ್ಟೇ ಎಲ್ಲರೂ ಇಷ್ಟಪಡ್ತಾರೆ. ಇದು ಹೈ ಎಂಡ್ ಪ್ರಾಡಕ್ಟ್ ಥರನೇ ಅಂತ. ಆ್ಯಂಡ್ ನಾನು ಇದು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ನಾನು ಗೆಟ್ ರೆಡಿ ವಿತ್ ಮೀ ಎಲ್ಲ ನೋಡಿದರೆ ಇದನ್ನು ಯೂಸ್ ಮಾಡ್ತಿರೋದು ನೋಡಿರ್ತೀರ. ಇದು ಇವಾಗ ನನ್ನ ಗೋ ಟು ಪ್ರಾಡಕ್ಟ್. ನಾನು ಯಾವ ಫೌಂಡೇಶನ್ ಏನೂ ಅಪ್ಲೈ ಮಾಡಲ್ಲ. ಜಸ್ಟ್ ಇದನ್ನು ಸ್ವಲ್ಪ ಅಂಡರ್ ಐಸ್ ಬ್ಲೆಮಿಷಸ್ ಹತ್ರ ಜಸ್ಟ್ ಫಿಂಗರ್ಸಲ್ಲೇ ಬ್ಲೆಂಡ್ ಮಾಡ್ತೀನಿ. ನನಗಂತೂ ಇದು ನನ್ನ ಸ್ಕಿನ್ಗೆ ತುಂಬ ಸೀಮ್ಲೆಸ್ ಆಗಿ ತುಂಬ ಸೂಟ್ ಆಗಿದೆ. ಒಂದೇ ಬೇಜಾರು ಏನಂದರೆ ಇದರಲ್ಲಿ 4 ಲೈಕ್ ಕಲರ್ ಚಾಯ್ಸ್ ಇರೋದು. ದಿಸ್ ಇಸ್ ದ ಲೈಕ್ ಡಾರ್ಕೆಸ್ಟ್ ಶೇಡ್ ನಾನು ಆರ್ಡರ್ ಮಾಡಿರೋದು. ಅದು ಕೂಡ ಸ್ವಲ್ಪ ಲೈಟ್ ನನಗೆ. ಬಟ್ ಕನ್ಸಿಲರ್ ಆಗಿರೋದ್ರಿಂದ ಹೈಲೈಟರ್ ಥರನೂ ನನಗೆ ಯೂಸ್ ಮಾಡೋದ್ರಿಂದ ದಿಸ್ ವರ್ಕ್ಸ್ ಫಾರ್ ಮೀ. ಬಟ್ ದಿಸ್ ಇಸ್ ಸೋ ಗುಡ್. ಆದರೆ ನನಗೆ ಸ್ವಲ್ಪ ಕ್ಲಮ್ಸಿ ಆಗುತ್ತೆ ಬಿಕಾಸ್ ನಾನು ಹೊಸದಾಗಿ ಬಂದಾಗಲೇ ಓಪನ್ ಮಾಡಿದಾಗ ಸೀಲೆಲ್ಲ ಸ್ವಲ್ಪ ಫಾಲ್ ಔಟ್ ಎಲ್ಲ ಇತ್ತು. ಬಟ್ ವಾಂಡ್ ತುಂಬ ದೊಡ್ಡದಾಗಿ ಚೆನ್ನಾಗಿದೆ. 2 ಫೇಸ್ಡ್ ವಾಂಡ್ ಇದೆಯಲ್ಲ, 2 ಫೇಸ್ಡ್ದು ಕನ್ಸಿಲರ್ ವಾಂಡ್ ಅದೇ ಥರ ಇದೆ. ಬಟ್ ಈ ಥರ ಸ್ವಲ್ಪ ಇಲ್ಲೆಲ್ಲ ಡ್ರಾಪ್ ಆಗಿರೋದ್ರಿಂದ ಸ್ವಲ್ಪ ಕ್ಲಮ್ಸಿ ಅನಿಸುತ್ತೆ. ಅದರ್ ದ್ಯಾನ್ ದಟ್ ಇಟ್ಸ್ ಗುಡ್. ದಿಸ್ ಈಸ್ ಲೈಕ್ ಫುಲ್ ಕವರೇಜ್. ನಾನು ಎಲ್ಲಿ ನನ್ನ ಬ್ಲೆಮಿಷಸ್ ಎಲ್ಲ ಕವರ್ ಮಾಡಬೇಕು ಅಲ್ಲಿ ಐ ಗೋನಾ ಅಪ್ಲೈ ದಿಸ್ ಲೈಕ್ ಮೈ ಅಂಡರ್ ಐಸ್ ಆ್ಯಂಡ್ ನನ್ನ ಚೀಕ್ಸ್. ಸೊ ಇಲ್ಲೇ ನನಗೆ ಜಾಸ್ತಿ ಆ್ಯಕ್ನಿ ಮಾರ್ಕ್ಸ್, ಪಿಂಪಲ್ ಮಾರ್ಕ್ಸ್ ಎಲ್ಲ ಸೀತ್ರೂ ಆಗೋದು. ಸೊ ಅಷ್ಟು ಕವರ್ ಮಾಡಿಬಿಟ್ರೆ ಸಾಕು. ನೋಸ್ ಹತ್ರ ಎಲ್ಲ ನಾನು ಹಾಕೋತಿರೋದು ಒಂಥರ ಹೈಲೈಟಿಂಗ್ ಪರ್ಪಸ್ಗೆ ಬಿಕಾಸ್ ಇದು ನನ್ನ ಶೇಡ್ಗಿಂತ ಸ್ವಲ್ಪ ಲೈಟ್ ಆಗಿದೆಯಲ್ಲ. ಸೊ ಐ ಕ್ಯಾನ್ ಡೂ ಬೋತ್. ಇಷ್ಟೇ ಪ್ರಾಡಕ್ಟ್ ಸಾಕು, ನನಗೆ ಫುಲ್ ಕವರೇಜ್ ಸಿಗುತ್ತೆ. ಐ ಆಮ್ ಬ್ಲೆಂಡಿಂಗ್ ಇಟ್ ವಿತ್ ಅಗೇನ್ ಪ್ಯಾಕ್ ಕನ್ಸೀಲರ್ ಬ್ಲೆಂಡಿಂಗ್ ಬ್ರಷ್. Can you just see the difference? Full cover ಆಗಿದೆ ಆಲ್ರೆಡಿ. ನಾನು ಹೇಳ್ದಂಗೆ ಕನ್ಸಿಲರ್ ಸ್ವಲ್ಪ ಹೆವಿ ಇರೋದ್ರಿಂದ ನಾನು ಬ್ರಷಲ್ಲಿ ಬ್ಲೆಂಡ್ ಮಾಡಿರೋದ್ರಿಂದ ಆ ಬ್ರಷ್ದು ಸ್ಟ್ರೋಕ್ಸ್ ಹಾಗೆ ಕಾಣುತ್ತೆ. ಸೊ ಫಾರ್ ದಟ್ ಸೀಮ್ಲೆಸ್ ಲುಕ್ ಯಾವಾಗಲೂ ಅಷ್ಟೇ ಇಫ್ ಯು ಆರ್ ಬಿಗಿನರ್ ಅಥವಾ ನೀವು ಇಫ್ ಯು ನೋ ಟು ವರ್ಕ್ ವಿತ್ ದ ಬ್ರಷ್ ದಟ್ಸ್ ಫೈನ್. ಇಲ್ಲಾಂದರೆ ನಾನು ಬ್ಯೂಟಿ ಬ್ಲೆಂಡರ್ನೇ ಸಜೆಸ್ಟ್ ಮಾಡ್ತೀನಿ. ಸಮ್ ಗುಡ್ ಬ್ಯೂಟಿ ಬ್ಲೆಂಡರ್. ಸೊ ಆಚೆ ಮಾರ್ಕೆಟಲ್ಲಿ ತುಂಬ ಇದೆ ಲೈಕ್ ಈಗ ಜೂಡಿಯೋದಲ್ಲೆಲ್ಲ 50 ರೂಪೀಸ್ ಆ ಥರ ಎಲ್ಲ ಸಿಗುತ್ತಲ್ಲ. ದಟ್ ಡಸಂಟ್ ವರ್ಕ್. ದಿಸ್ ಇಸ್ ಫ್ರಮ್ ಸ್ಮ್ಯಾಶ್ ಬಾಕ್ಸ್. ಸೊ ಬ್ಲೆಂಡ್ ಮಾಡೋಣ. ಯಾವಾಗಲೂ ಅಷ್ಟೇ ಡ್ಯಾಂಪ್ ಬ್ಯೂಟಿ ಬ್ಲೆಂಡರ್. ಯಾವಾಗಲೂ ಅಷ್ಟೇ ತುಂಬ ಫೋರ್ ಹೆಡ್ಗೆ ಜಾಸ್ತಿ ಮೇಕಪ್ ಆಗಲ್ಲ ಬಿಕಾಸ್ ಇದು ಒಂದು ಸ್ವೆಟ್ ಏರಿಯಾ. ಆ್ಯಂಡ್ ಆಲ್ವೇಸ್ ಇಲ್ಲಿ ನಾವು ಯಾವಾಗಲೂ ಕಾಂಟೋರ್ ಮಾಡಬೇಕು. ನಮಗೆ ನ್ಯಾಚುರಲ್ ಕಾಂಟೋರೇ ಇರುತ್ತೆ ಗೊತ್ತಾ. ನಾವು ಫೇಸಲ್ಲಿ ಈವನ್ ವಿತೌಟ್ ಮೇಕಪ್ ನೀವು ಒಂಥರ ಲೈಟ್ ಹಾಕ್ಬಿಟ್ವಿ ಅದ್ರ ಪಿಕ್ಚರ್ಸ್ ಕ್ಲಿಕ್ ಮಾಡಿ ನೋಡಿ. ಸೊ ಇಲ್ಲಿ ನಿಮಗೆ ಡಾರ್ಕ್ ಅನಿಸ್ಬೋದು, ಇಲ್ಲೆಲ್ಲ ಡಾರ್ಕ್ ಅನಿಸ್ಬೋದು. ಅದೆಲ್ಲ ನಮಗೆ ಇನ್ಬಿಲ್ಡ್ ಲೈಕ್ ನ್ಯಾಚುರಲ್ ಕಾಂಟೋರ್ ಆಲ್ರೆಡಿ ಇರುತ್ತೆ. ಮೇಕಪ್ ಅಂದರೆ ಒಂದು ಪ್ಲೈನ್ ಸರ್ಫೇಸ್ ಮಾಡಿಬಿಡ್ತೀವಲ್ಲ, ಅದಕ್ಕೆ ಅದೆಲ್ಲ ಡೆಪ್ತ್ ತರಬೇಕು ನಾವು. ಪ್ಲೈನ್ ಲೈಕ್ ವಿತೌಟ್ ಮೇಕಪ್ ನಿಮ್ಮ ಫೇಸ್ ನೋಡಿದ್ರೆ ಅದೆಲ್ಲ ನ್ಯಾಚುರಲ್ ಆಗೇ ಇರುತ್ತೆ. ಸೊ ನಾನು ಅದಕ್ಕೆ ಯಾವಾಗಲೂ ಅಷ್ಟೇ ಜಾಸ್ತಿ ರಿಮೈನಿಂಗ್ ಪ್ರಾಡಕ್ಟ್ ಅಷ್ಟೇ ಇಲ್ಲಿ ಸ್ವಲ್ಪ ಯೂಸ್ ಮಾಡೋದು. ಫೋರ್ ಹೆಡ್ಗೆ ನಾನು ಜಾಸ್ತಿ ಪ್ರಾಡಕ್ಟ್ ಹಾಕಿ ಯೂಸ್ ಮಾಡಲ್ಲ. ಹೆವಿ ಮೇಕಪ್ ಲುಕ್ ಅಲ್ಲ ಇದು. ಬಟ್ ಕ್ರೀಮ್ ಪ್ರಾಡಕ್ಟ್ಸ್ ಇಷ್ಟೇ ಅಂದ್ಕೊಂಡಿದ್ದೆ. ಬಟ್ ವಿ ಹ್ಯಾವ್ ಅ ನ್ಯೂ ಪ್ರಾಡಕ್ಟ್ ಟು ಟ್ರೈ. ದಟ್ ಈಸ್ ನೂಡ್ ಸ್ಟಿಕ್ಸ್ದು
ಲೆಟ್ ಮಿ ಓಪನ್ ದಿಸ್ ಫಸ್ಟ್. ನೂಡ್ ಸ್ಟಿಕ್ದು ನಾನು ಹೇಳ್ದಂಗೆ ಜೆಲ್ ಕಲರ್ ಲಿಪ್ ಪ್ಲಸ್ ಚೀಕ್ ಬಾಮ್. ಶೇಡ್ ನೇಮ್ ಎಲ್ಲ ನಂಗೆ ಗೊತ್ತಿಲ್ಲ. ಸೊ ಇದು ನನಗೆ ಫ್ರೀ ಬೀಸ್ ಹಾಗೆ ಕೊಟ್ಟಿದ್ದವರು. ಐ ಪರ್ಚೇಸ್ ಸೋ ಮಚ್ ಅಂತ. ಸೊ ಈ ಶೇಡ್ ನನ್ನ ಸ್ಕಿನ್ ಟೋನ್ಗೆ ತುಂಬ ಲೈಟ್, ನನ್ನ ಸ್ಕಿನ್ ಮೇಲೆ ತುಂಬ ಪೇಲಾಗಿ ಕಾಣ್ಬೋದು. ಬಟ್ ಲೆಟ್ ಮೀ ಟ್ರೈ. ನನ್ನ ಸ್ಕಿನ್ ಟೋನ್ ಅಂತಾನೆ ಅನಿಸ್ತಿದೆ, ಸ್ವಲ್ಪನೂ ಏನೂ ಕಾಣಿಸ್ತಾ ಇಲ್ಲ. ಸೊ ಬೇಡ. ಸೊ ಐ ಅಪ್ಲೈ ಆನ್ ಲಿಪ್ಸ್ ನೋಡೋಣ. ಬಟ್ ಲಿಪ್ಸ್ ಮೇಲೆ ಇಟ್ಸ್ ಟೂ ಗುಡ್. ಲೈಕ್ ಅವ್ರು ಹೇಳ್ದಂಗೆ ಲಿಪ್ ಕಲರ್ ಜೆಲ್ ಬೇಸೇ ಇದೆ. ಇಟ್ಸ್ ಫೀಲಿಂಗ್ ಲೈಕ್ ಅ ಥಿಕ್ ಲಿಪ್ ಬಾಮ್, ಲೈಕ್ ಅ ಲಿಪ್ ಆಯಿಲ್. ಡೆಫಿನೆಟ್ಲಿ ನಾಟ್ ಫಾರ್ ಮೈ ಚೀಕ್ಸ್. ನಂಗೆ ಬೇರೆಯವರು ಚೀಕ್ಸ್ ಮೇಲೆ ಹೆಂಗೆ ಹಾಕೋತಾರೆ ಅಂತ ಗೊತ್ತಿಲ್ಲ. ಫುಲ್ ಜೆಲ್ ಈ ಥರ ಇದೆ. ಬಟ್ ಫಾರ್ ಲಿಪ್ಸ್ ಇಟ್ಸ್ ನೈಸ್. ಲೈಟ್ ಹ್ಯಾಂಡೆಡಲ್ಲಿ ಐ ಯೂಸ್ ದಿಸ್ ಪ್ಯಾಕ್ ಡುವಿ ಲಿಕ್ವಿಡ್ ಬ್ಲಷ್ ಸಾರಾ ಅವ್ರದ್ದು ಕೊಲ್ಯಾಬ್ರೇಷನ್ದು. ಇದು ಫಡ್ಜ್ ಮೀ ನಾಟ್. ಸೊ ಪಿಂಕಿಶ್ ಇರುತ್ತೆ ಅಂತ ತರಿಸಿದೆ. ಬಟ್ ದಿಸ್ ಇಸ್ ಸಮಥಿಂಗ್ ಲೈಕ್ ಕೋರಲ್. ಇಟ್ಸ್ ನೈಸ್. ನನ್ನ ಸ್ಕಿನ್ ಟೋನಿಗೆ ಚೆನ್ನಾಗಿ ಕಾಣಲ್ಲ ಅಂದ್ಕೊಂಡಿದ್ದೆ, ಚೆನ್ನಾಗಿ ಕಾಣ್ತಿದೆ. ನಾನು ಯಾವಾಗಲೂ ಅಷ್ಟೇ ಬ್ಲಷ್ನ ಈ ಫೌಂಡೇಶನ್ ಬ್ಲೆಂಡಿಂಗ್ ಬ್ರಷಲ್ಲೇ ನಾನು ಬ್ಲೆಂಡ್ ಮಾಡೋದು. ಆವಾಗ ಏನು ಗೊತ್ತಾ, ನಾವು ಹೆವಿ ಹ್ಯಾಂಡೆಡಾಗಿ ಹಾಕ್ಕೊಂಡಿದ್ರು ಲೈಟಾಗೆ ಕಾಣುತ್ತೆ. ಸಾಕು, ನನಗೇನು ಹಾಕಬೇಕಂತ ಇರಲಿಲ್ಲ. ಕ್ರೀಮ್ ಬ್ಲಷ್ ಆಗಿರ್ಬೋದು, ಕ್ರೀಮ್ ಕಂಟೋರ್ ಆಗಿರ್ಬೋದು. ಬಟ್ ಅದು ಸ್ವಲ್ಪ ಹಾಕಿದ್ನಲ್ಲ ಅಂತ ಚೂರು ಹಾಕ್ಕೊಂಡು ಬ್ಲೆಂಡ್ ಮಾಡಿಕೊಂಡೆ. ನಾವು ವಿ ವಿಲ್ ಸೆಟ್ ದಿಸ್ ಬೇಸ್ ಯೂಸಿಂಗ್ ಮ್ಯಾಕ್ ಸ್ಟುಡಿಯೋ ಫಿಕ್ಸ್. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್. ಇದು ಪೌಡರ್ ಫೌಂಡೇಶನ್ ಹಾಗೆ ಕರೆಯೋದು, ಬಿಕಾಸ್ ಇದು 1 ಲೇಯರ್ ನಿಮಗೆ ಕವರೇಜ್ ಕೊಡುತ್ತೆ. ಸೊ ಅದಕ್ಕೆ ನಾನು ತುಂಬ ಕವರ್ ಮಾಡಿಲ್ಲ, ಮೀಡಿಯಮ್ ಆಗಿ ಕವರ್ ಮಾಡಿರೋದು. ಬಿಕಾಸ್ ಇದು ನನಗೆ 1 ಲೇಯರ್ ಕವರೇಜ್ ಕೊಡುತ್ತೆ. ಹಾಗಾಗಿ ನನ್ನ ಶೇಡ್ ಬಂದ್ಬಿಟ್ಟು NC41. ಮ್ಯಾಕ್ ಕಾಂಪ್ಯಾಕ್ಟ್ನ ನಾನು ಪಿಜ್ಜಾ ಪಫ್ ಬರುತ್ತೆ ಗೊತ್ತಾ, ಪಿಜ್ಜಾ ಶೇಪಲ್ಲಿರುತ್ತಲ್ಲ, ತರಿಸಿದೆ ನಾನು ನೈಕಾದಿಂದ. ಸೊ ಅದರಲ್ಲಿ ಬ್ಲೆಂಡ್ ಮಾಡಬೇಕಂದ್ರೆ ಅಂಡರ್ ಐಸ್ಗೆ ಸ್ಪೆಷಲಿ ಅಂದ್ಕೊಂಡೆ. ಸೀರಿಯಸ್ ಆಗಿ ವರ್ಕ್ ಆಗುತ್ತೆ ಪಿಜ್ಜಾ ಪಫು. ಸೊ ನನ್ನ ಅಂಡರ್ ಐಸ್ ಲೈನ್ಸ್ ಅದೇನು ಕ್ರೀಸ್ ಆಗಲ್ಲ, ನೀಟಾಗಿ ಸೆಟ್ ಆಗುತ್ತೆ. ಈಗ ಅದೆಲ್ಲಿಟ್ಟಿದ್ದೀನಿ ಗೊತ್ತಿಲ್ಲ, ಹೋಗ್ತಾ ಇದ್ದೀನಿ ಬಿಕಾಸ್ ನಿಮ್ಮ ಮುಂದೆ ಟ್ರೈ ಮಾಡೋಣ ಅಂತ ಸಿಗ್ತಾ ಇಲ್ಲ. ಬಟ್ ಇಟ್ ವರ್ಕ್ಸ್. ಸೊ ಈಗ ಇಲ್ಲಿ ಜಸ್ಟ್ ಅಪ್ಲೈ ಅಂಡರ್ ಐಸ್ಗೆ ಮಾತ್ರ ಐ ವಿಲ್ ಗೋ ವಿತ್ ಬ್ಯೂಟಿ ಬ್ಲೆಂಡರ್. ಫೇಸ್ ಪೂರ್ತಿ ಸೆಟ್ ಮಾಡ್ಕೊಂಡಿದ್ದೀನಿ ಅಪಾರ್ಟ್ ಫ್ರಮ್ ಮೈ ಐಲಿಡ್ಸ್. ಸೊ ಐಲಿಡ್ಸ್ನ ನಾನು ಕನ್ಸಿಲರ್ ಹಾಕಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಸೊ ದಟ್ ಇಟ್ಸ್ ರೆಡಿ ಫಾರ್ ಅಪ್ಲಿಕೇಶನ್ ಆಫ್ ದ ಐ ಶ್ಯಾಡೋ. ಇದೆ ನನ್ನ ಬೇಸ್. ಬಿಫೋರ್ ಐ ಶ್ಯಾಡೋ ವಿಲ್ ಡೂ ಐಬ್ರೋಸ್. ನನ್ನ ಆಲ್ ಟೈಮ್ ಫೇವ್ರೆಟ್ NYX ಪ್ರೊಫೆಷನಲ್ ಮೇಕಪ್ ಐಬ್ರೋ ಮೈಕ್ರೋ ಬ್ರೋ ಪೆನ್ಸಿಲ್. ಲೈಕ್ ಬೆನಿಫಿಟ್ದು ಇದೆಯಲ್ಲ ಅದೇ ಥರ ಚೆನ್ನಾಗಿದೆ ಇದು. ಬಟ್ ನನ್ನದು ಐಬ್ರೋಸ್ ಇಸ್ ನಾಟ್ ಡನ್. ಸೊ ಇಟ್ಸ್ ಆಲ್ ಓವರ್ ದ ಪ್ಲೇಸ್. ಸೊ ತುಂಬ ಫಿಲ್ ಮಾಡಲ್ಲ, ಪ್ರಿಸೈಸ್ಡ್ ಆಗಿ ಲೈಟಾಗಿ ಫಿಲ್ ಮಾಡ್ತೀನಿ. ನವಡೇಸ್ ನಾನು ಈ ಥರ ಐಬ್ರೋ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಐ ಆಮ್ ಯೂಸಿಂಗ್ ದಿಸ್ NYX ಪ್ರೊಫೆಷನಲ್ ಮೇಕಪ್ ಟಿಂಟ್ ಬ್ರೋ ಮಸ್ಕರಾ. ಸೊ ಜಸ್ಟ್ ಇದನ್ನು ತೊಳೆದು ಮಸ್ಕರಾ ಹೆಂಗೆ ಅಪ್ಲೈ ಮಾಡ್ತೀವಿ ಆ ಥರ. ಸೊ ಸೆಟ್ ಮಾಡೋದು, ಹಿಂಗೆ ಅಪ್ಲೈ ಮಾಡೋದು, ಹೋಗೋದು. ಸೊ ಇದು ನಂಗೆ ತುಂಬ ಹ್ಯಾಂಡಿಯಾಗಿದೆ. ಸೊ ಎಲ್ಲರೂ ಯೂಸ್ ಮಾಡ್ಬೋದು. ಇದು ಮೇಕಪ್ ಬರೋವರೇ ಯೂಸ್ ಮಾಡ್ಬೇಕು ಆ ಥರ ಏನಿಲ್ಲ. ಫಾರ್ ಎವ್ರಿ ಒನ್ ದಿಸ್ ಇಸ್ ಅ ಬ್ಯೂಟಿಫುಲ್ ಪ್ರಾಡಕ್ಟ್. ನಾನು ಇಷ್ಟೆಲ್ಲ ಇವಾಗ ಟೈಮ್ ಸ್ಪೆಂಡ್ ಮಾಡೋದಿಲ್ಲ, ನಾನು ಐಬ್ರೋಸೇ ಮಾಡಲ್ಲ. ಸೊ ಐ ಜಸ್ಟ್ ಕೂಮ್ ಮಾಡಿಕೊಂಡು ಇದರಲ್ಲಿ ಐಬ್ರೋಸ್ನ ಐ ಆಮ್ ರೆಡಿ ಟು ಗೋ. ನಾವ್ ದ ಬ್ಯೂಟಿ ಆಫ್ ದಿಸ್ ವಿಡಿಯೋ ಇಸ್ ಹಿಯರ್. ಐ ಆಮ್ ಎಕ್ಸೈಟೆಡ್ ಟು ಟ್ರೈ ನಾಟಿ ಪ್ಯಾಲೆಟ್ ಫ್ರಮ್ ಹುಡಾ ಬ್ಯೂಟಿ ಐ ಶ್ಯಾಡೋ ಪ್ಯಾಲೆಟ್. ಆ್ಯಕ್ಚುಲಿ ಏನು ಗೊತ್ತಾ, ವಿಡಿಯೋ ಮುಂದೆ ಟ್ರೈ ಮಾಡಬೇಕಂತ ನಾನು ಓಪನ್ನೇ ಮಾಡಿಲ್ಲ, ಯೂಸೇ ಮಾಡಿಲ್ಲ. 1 ಮಂತ್ ಮೇಲೆ ಆಗ್ತಿದೆ. ಒಂದೇ ಒಂದು ಶೇಡ್ ಯಾವುದೋ ಒಂದು ಓಪನ್ ಮಾಡಿ ಯೂಸ್ ಮಾಡಿದ್ದೀನಿ, ಅದು ಬಿಟ್ಟರೆ ಯೂಸೇ ಮಾಡಿಲ್ಲ. ಸಿ ದಿಸ್ ಸೆಕ್ಸಿ ಲೇಡಿ ಆ್ಯಂಡ್ ಲೆಟ್ ಮಿ ಓಪನ್ ಇಟ್. ಓ ಮೈ ಗಾಡ್, ಕ್ಯಾನ್ ಯು ಸಿ ದಿಸ್ ಬ್ಯೂಟಿ? ಚೆನ್ನಾಗಿದೆ ಕಲರ್ ಥಿಯರಿ, ಕಲರ್ಸ್ ಆಲ್ ದ್ಯಾಟ್. ಆ್ಯಂಡ್ ಸ್ಪೆಷಲಿ ಈ ಶೇಡ್ ನಾನು ನಿಮ್ಮ ಮುಂದೆನೇ ಟ್ರೈ ಮಾಡಬೇಕಂತ ನಾನು ಆ್ಯಕ್ಚುಲಿ ಓಪನ್ ಮಾಡಿಲ್ಲ. ಯಾವುದು ಟಚ್ ಆಗಿಲ್ಲ, ಯಾವ ಶೇಡ್ಸು. ಇದು ಒಂದೇ ನಾನು ಯೂಸ್ ಮಾಡಿರೋದು. ಇದು ಇದೆರಡು ಸ್ವಲ್ಪ ಐಲಿಡ್ಸ್ಗೆ ಇದೆರಡು ಯೂಸ್ ಮಾಡಿದ್ದೀನಿ. ಅದು ಬಿಟ್ಟರೆ ವಾವ್, ಸಿ ದಿಸ್ ಕಲರ್. ಸೊ ಸ್ವಲ್ಪ ಕಲರ್ಸ್ನ ಸ್ವಾಚ್ ಮಾಡೋಣ. ಇದನ್ನೇ ಮಾಡೋದು. ವಾವ್, ಥರ ಜಲ್ಲಿ ಟೆಕ್ಸ್ಚರ್ ಇದೆ. ಏನು ಕಾಣಿಸ್ತಾ ಇಲ್ಲ, ಪ್ಲೈನ್ ಇದೆ. ತಗೋಬೇಕಾದ್ರೆ ಅವಳು ಯೂಸ್ ಮಾಡಿ ತೋರಿಸಿದ್ಲು ನನಗೆ. ಇನ್ನೊಂದು ಸರಿ ಟ್ರೈ ಮಾಡೋಣ. ಏನೂ ಇಲ್ಲ, ಪ್ಲೈನ್ ಬರ್ತಿದೆ. ಬಟ್ ಅವಳು ಯೂಸ್ ಮಾಡಿದಾಗ ಒಂಥರ ಮೆಟಾಲಿಕ್ ಎಲ್ಲ ಕಲರು ಮಿಕ್ಸ್ ಆಗಿಬಿಟ್ಟು ಬಂತು. ಅಥವಾ ನಾನೇ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನ.
ಈ ಪ್ಯಾಲೆಟ್ಗೆ ಎಷ್ಟು ಎಕ್ಸೈಟ್ ಆಗಿದೆ. ಐ ಆಮ್ ಲೈಕ್ ಡಿಸಪಾಯಿಂಟೆಡ್ ನಾವು. ಲೈಕ್ ಓಕೆ, ನಾವು ಬೇರೆ ಶಿಮರಿ ಶೇಡ್ಸ್ನ ಸ್ವಾಚ್ ಮಾಡೋಣ. ದಿಸ್ ಒನ್. ಸೊ ಇದು ಒಂಥರ ಮೆಟಾಲಿಕ್ಕು, ಮಲ್ಟಿ ಕಲರ್ಸು, ನನ್ನ ಡ್ರೆಸ್ಗೆ ಮ್ಯಾಚ್ ಆಗ್ತಿದೆ, ಜೊತೆಗೆ ಶಿಮರ್ಸು ಇದೆ. ದಿಸ್ ಒನ್, ವಾವ್, ದಿಸ್ ಇಸ್ ಸಚ್ ಅ ಬ್ಯೂಟಿಫುಲ್ ಕಲರ್. ಲೈಕ್ 2-3 ಬ್ಲೂ, ಪರ್ಪಲ್ ಆ ಥರ ಒಂಥರ ಪ್ರೈಡ್ ಕಲರ್ಸ್ ಮಿಕ್ಸ್ ಆಗಿರಂಗೆ. ಓ ಮೈ ಗಾಡ್, ದಿಸ್ ಈಸ್ ಆಲ್ಸೋ ಸೋ ಗುಡ್. ಆ್ಯಂಡ್ ಲಾಸ್ಟ್ಲಿ ದಿಸ್ ಒನ್ ಈಸ್ ಆಲ್ಸೋ ನೈಸ್. ಸೊ ಎಲ್ಲ ಚೆನ್ನಾಗಿದೆ. ಕಲರ್ ಪೇ ಆಫ್ ಆಬ್ವಿಯಸ್ಲಿ ಕೂಡ ಚೆನ್ನಾಗಿರುತ್ತೆ, ಬಟ್ ಆ ಜಲ್ಲಿ ಟೆಕ್ಸ್ಚರ್ಸೇ ನನಗೆ ಕನ್ಫ್ಯೂಷನ್ ಆಗ್ತಿರೋದು. ಓಕೆ, ನೆಕ್ಸ್ಟ್ ಟೈಮ್ ಸ್ವಲ್ಪ ದಿನ ಆದಮೇಲೆ ಫಿಗರ್ ಔಟ್ ಆದಮೇಲೆ ಐ ಯೂಸ್ this product. Like using this I'll create a look. Now we will start with eye makeup. Let me zoom in. ನಾನೀಗ ಏನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಪ್ರಾಪರಿಯೇಟ್ ಆಗಿ ನಾನೇನು ಲುಕ್ ಕ್ರಿಯೇಟ್ ಮಾಡಲ್ಲ. ಶುಡ್ ಗೋ ವಿತ್ ಎವ್ರಿಥಿಂಗ್. ಆ ಥರ ಒಂದು ನೂಡ್ ಲುಕ್ ಕ್ರಿಯೇಟ್ ಮಾಡ್ತೀನಿ ಐ ಶ್ಯಾಡೋ, ಸೊ ದಟ್ ಇಟ್ ಶುಡ್ ಗೋ ವಿತ್ ಎವ್ರಿಥಿಂಗ್ ಫಾರ್ ಆಲ್ ದ ಕಲರ್ ಡ್ರೆಸ್ಸಸ್. ಇಂಡಿಯನ್ ಲುಕ್, ಫಂಕ್ಷನ್ ಹೇಳೋದಲ್ಲ ನೀವು, ಬ್ರೈಡ್ ಮೇಡ್ ಆಗಿರ್ಬೋದು, ಒಂದು ಫೆಸ್ಟಿವಲ್ಗೆ ಎಲ್ಲದಕ್ಕೂ ಲುಕ್ ಕ್ರಿಯೇಟ್ ಮಾಡೋ ಥರ. ಸೊ ಫಸ್ಟ್ ಐ ವಿಲ್ ಗೋ ವಿತ್ ದಿಸ್ ಶೇಡ್, ದಿಸ್ ಒನ್. To my crease, I'll blend inward and outward. Such a beautiful shade. ನೋಡ್ತಾ ಇದ್ರಲ್ಲ, ನಾನು ತುಂಬ ಲೈಟ್ ಬರುತ್ತೆ ಅಂದ್ಕೊಂಡೆ, ಬಟ್ ಇಟ್ಸ್ ಗುಡ್. ಫುಲ್ ಲಿಟ್ಸ್ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಒಂಥರ ಟ್ರಾನ್ಸಿಷನ್ ಕಲರ್ ಥರ ಇದು. ತುಂಬ ಲೈಟ್ ಪ್ರಾಡಕ್ಟ್, ಲೈಟ್ ಹ್ಯಾಂಡೆಡಲ್ಲಿ ನಾನು ತೊಗೊಂಡು ಬ್ಲೆಂಡ್ ಮಾಡಿರೋದು. ಆಲ್ರೆಡಿ ಏನೋ ಒಂದು ಟೆಕ್ಸ್ಚರ್ ಅಥವಾ ಒಂದು ಐಸ್ಗೆ ಆಲ್ರೆಡಿ ದೆರ್ ಇಸ್ ಸಮ್ ಕಲರ್ ಅಂತ ಆಲ್ರೆಡಿ ಇಟ್ಸ್ ಲುಕಿಂಗ್ ಗುಡ್. ಯೂಸ್ ಮಾಡಿದ ಶೇಡ್ ಬಂದ್ಬಿಟ್ಟು ಇಟ್ಸ್ ರೋಗ್. ನಾನಿವಾಗ ನಾಟಿ ತೊಗೋತೀನಿ. ಸೊ ಇದರಲ್ಲಿ ಒಂಥರ ವೈನ್ ಕಲರ್ಸ್ ಇದೆ, ಪಿಂಕು. ಸೊ ಇಟ್ ಲುಕ್ಸ್ ಸೋ ಗುಡ್. ನೀವು ಪಿಂಕ್ಸ್ ತೊಗೊಂಡು ಬ್ಲೆಂಡ್ ಮಾಡ್ಕೊಂಡ್ರೆ ಲೈಕ್ ಔಟರ್ ಕಾರ್ನರ್ ಆ್ಯಂಡ್ ಇಲ್ಲೇ ಮತ್ತೆ ಕ್ರೀಸ್ ಮೇಲೆ ಡಾರ್ಕ್ ಔಟ್ ಮಾಡೋದಕ್ಕೆ. ಬಟ್ ನಾನು ನಾಟಿ ತೊಗೊತಾ ಇದ್ದೀನಿ. ನಾನು ಹೇಳ್ದಂಗೆ ನ್ಯೂಟ್ರಲ್ ಇಡಬೇಕು ಈ ಲುಕ್ನ, ಎಲ್ಲದಕ್ಕೂ ಹೋಗಬೇಕು ಎಲ್ಲ ಲುಕ್ಸ್ಗೂ ಅಂತ. ಅಗೇನ್ ಐ ಟೇಕ್ ದಿಸ್ ಶೇಡ್ ಆ್ಯಂಡ್ ಬ್ಲೆಂಡ್ ಇಟ್ ಇನ್ ಅ ಸೇಮ್ ವೇ. ಇವಾಗ ಹೆಂಗೆ ಕ್ರೀಸ್ಗೆ ಬ್ಲೆಂಡ್ ಮಾಡಿಕೊಂಡೆ ಟ್ರಾನ್ಸಿಷನ್ ಶೇಡ್, ಅಲ್ಲೇ ಬ್ಲೆಂಡ್ ಮಾಡ್ಕೊತೀನಿ. ಬಟ್ ಲಿಡ್ಸ್ಗೂ ಅಪ್ಲೈ ಮಾಡ್ಕೊತಾ ಇದ್ದೀನಿ, ಹಾಫ್ ಲಿಡ್ಗೆ ಮಾತ್ರ. And I'm blending towards inward and outward and circular motion. So heavy pigment ಇದೆ ಇದು, ತುಂಬ ಸ್ಮೂತಾಗಿ ಬಟರಿ ಇದೆ. ಸೊ ಯಾವಾಗಲೂ ಡಸ್ಟ್ ಆಫ್ ಮಾಡ್ಕೊಳ್ಳಿ ಹುಡಾ ಪ್ಯಾಲೆಟ್ದು ಲೈಕ್ ಎಕ್ಸೆಸ್ನ, ಸೊ ದಟ್ ನಿಮ್ಗೆ ಈಸಿ ಆಗುತ್ತೆ ಬ್ಲೆಂಡ್ ಮಾಡ್ಕೊಳ್ಳೋದಕ್ಕೆ. ಜಾಸ್ತಿ ಪ್ರಾಡಕ್ಟ್ ತೊಗೊಂಡು ಸಡನ್ನಾಗಿ ಐಯಲ್ಲಿ ಇಟ್ಕೊಂಡ್ರೆ ಆಗಲ್ಲ ಬ್ಲೆಂಡ್ ಮಾಡೋದಕ್ಕೆ ಸೀಮ್ಲೆಸ್ ಆಗಿ, ಆ್ಯಂಡ್ ತುಂಬ ಪ್ಯಾಚಿಯಾಗೂ ಕಾಣುತ್ತೆ. ಎಷ್ಟು ನೀಟಾಗಿ ಬ್ಲೆಂಡ್ ಆಗಿದೆ. ನಾನು ಫಸ್ಟ್ ಹಾಕೊಂಡಿದ್ದ ಶೇಡ್ಗೂ ಇದಕ್ಕೂ ಎಷ್ಟು ಚೆನ್ನಾಗಿ ಆ ಟ್ರಾನ್ಸಿಷನ್ ಕಾಣ್ತಿದೆ, ನೀಟಾಗಿ ಬ್ಲೆಂಡ್ ಆಗಿದೆ. ಐ ಆಮ್ ಟೇಕಿಂಗ್ ದಿಸ್ ಕ್ಲೀನ್ ಬ್ರಷ್ ಆ್ಯಂಡ್ ಐ ಆಮ್ ಬ್ಲೆಂಡಿಂಗ್. ಯಾವುದೇ ಪ್ರಾಡಕ್ಟ್ ಏನು ತೊಗೊತಿಲ್ಲ ಎಕ್ಸೆಸ್ಸು, ಜಸ್ಟ್ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನೀಟಾಗಿ ಬ್ಲೆಂಡ್ ಆಗಿದೆ. ಆ್ಯಂಡ್ ನಾವು ಈಗ ಶುಡ್ ಐ ಡೂ ಅ ಕಟ್ ಕ್ರೀಸ್ ಆರ್ ಶುಡ್ ಐ ಡೂ ಈಸಿ ಬ್ರೀಸಿಯಾಗಿ ಶಿಮರ್ಸ್ ಹಾಕಬೇಕಾ? ಸೊ ಕಟ್ ಕ್ರೀಸ್ ನೆಕ್ಸ್ಟ್ ಮಾಡೋಣ, ಬಿಕಾಸ್ ಇದು ಈಸಿಯಾಗಿ ನಿಮಗೆ ಬೇಗ ಹೇಳೋದಲ್ಲ 15 ಅಥವಾ 20 to 30 ಮಿನಿಟ್ಸ್. ಆಬ್ವಿಯಸ್ಲಿ ಒಂದು ಹುಡುಗಿಗೆ ಇಷ್ಟು ಮೇಕಪ್ ಮಾಡಿ ಒಂದು ಫಂಕ್ಷನ್ ರೆಡಿ ಆಗಬೇಕಂದ್ರೆ 30 ಮಿನಿಟ್ಸ್ ಬೇಕು. ಅಷ್ಟು ಟೈಮಲ್ಲಿ ಲುಕ್ನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರೋದ್ರಿಂದ ಸೊ ಕನ್ಸಿಲರ್ ಹಾಕಿ ಕಟ್ ಕ್ರೀಸ್ ಮಾಡಲ್ಲ. ಇನ್ನೊಂದಿನ ಐ ವಿಲ್ ಡೂ ದಟ್ ಕಟ್ ಕ್ರೀಸ್ ಲುಕ್. ಸೊ ಈಗ ವಿ ವಿಲ್ ಯೂಸ್ ಅ ಶಿಮರಿ ಶೇಡ್. ನಾನು ಈಗ ಒಂದು ಶಿಮರ್ಸ್ನ ಇಲ್ಲಿ ಹಾಫಿಗೆ ಮಾತ್ರ ಹಾಕ್ಕೊಳ್ಳೋಣ ಅಂತ, ಹೇಲೋ ಐಸಲ್ಲಿ ಮಾಡ್ತೀವಲ್ಲ ಆ ಥರ. ಸೊ ಇಷ್ಟಿಗೆ ಮಾತ್ರ ಹಾಕ್ಕೊಳ್ಳೋಣ. ಫ್ರಂಟು ಸ್ವಲ್ಪ ಲೈಟ್ ಕಲರ್ನ ತೊಗೊಂಡು ಬ್ಲೆಂಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇವಾಗ ಐ ಶುಡ್ ಫಿಗರ್ ಔಟ್, ಬಿಕಾಸ್ ಎಲ್ಲದಕ್ಕೂ ಹೋಗೋ ಥರ ಶಿಮರ್ಸ್ನ ತೊಗೊಳ್ಬೇಕು. ಐ ಥಿಂಕ್ ವಿಲ್ ಗೋ ವಿತ್ ದಿಸ್ ಬ್ಯೂಟಿಫುಲ್ ಲೈಕ್ ಶಿಮರಿ ಶೇಡ್. ಇಟ್ಸ್ ಕಾಲ್ಡ್ ಇರ್ರೆಸಿಸ್ಟಬಲ್. ಸೊ ಫಿಂಗರ್ಸಲ್ಲೇ ತೊಗೊಂಡು ನಾನು ಅಪ್ಲೈ ಮಾಡ್ತೀನಿ. ನನಗೆ ಸ್ಪೆಷಲಿ ಫಿಂಗರ್ಸಲ್ಲಿ ನಾನು ಕನ್ಸೀಲರ್ ಆಗಿರ್ಬೋದು ಯಾವುದೇ ಒಂದು ಬ್ಲೆಂಡ್ ಮಾಡೋದು ಇಟ್ ವರ್ಕ್ಸ್ ಸೋ ಗುಡ್ ಫಾರ್ ಮೀ. ಸೊ ಫಿಂಗರ್ಸಲ್ಲಿ ಬ್ಲೆಂಡ್ ಮಾಡಿದ್ರೆ ಒಂಥರ ಸೀಮ್ಲೆಸ್ ಆಗಿ ಕಾಣುತ್ತೆ, ಮೋರ್ ದೆನ್ ಬ್ರಷ್ ಬ್ಯೂಟಿ ಬ್ಲೆಂಡರ್. ಆ್ಯಂಡ್ ಐ ಶ್ಯಾಡೋನು ಅಷ್ಟೇ, ಸ್ಪೆಷಲಿ ಶಿಮರಿ ಶೇಡ್ಸ್ ಎಲ್ಲ ನಾವು ಫಿಂಗರ್ಸಲ್ಲಿ ಅಪ್ಲೈ ಮಾಡಿದ್ರೇ ನನಗೆ ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತೆಲ್ಲ ಅನ್ಸೋದು. ಲೆಟ್ ಮಿ ಅಪ್ಲೈ ಇಟ್ ಓನ್ಲಿ ಆನ್ ದ ಲಿಡ್ಸ್. ಹೇಳ್ದಂಗೆ ವಾವ್, ದಿಸ್ ಇಸ್ ಅ ಬ್ಯೂಟಿಫುಲ್ ಶೇಡ್. ಸೊ ನೋಡಿ, ನಾನು ಇಲ್ಲಿ ಫ್ರಂಟ್ ಏನು ಹಾಕ್ಕೊಂಡಿಲ್ಲ, ಜಸ್ಟ್ ಇಲ್ಲಿ ಮಾತ್ರ ಅಪ್ಲೈ ಮಾಡಿಕೊಂಡೆ. ಇಫ್ ಯು ಆರ್ ವೇರಿಂಗ್ ಅ ಪಿಂಕ್ ಸಾರಿ, ಪರ್ಪಲ್ ಟೋನ್, ಯಾವುದೇ ಡಾರ್ಕ್ ಟೋನ್ ಈ ಥರ ಸ್ವಲ್ಪ ಟೋನ್ಗೆ ಮ್ಯಾಚ್ ಆಗೋ ಕಲರ್ ಥಿಯರಿ ಇರೋ ಸಾರೀಸ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಸಲ್ವಾಸ್, ಎಲ್ಲದಕ್ಕೂ ಈ ಲುಕ್ ಇಟ್ ವಿಲ್ ಗೋ ವಿತ್ ಎವ್ರಿಥಿಂಗ್. ಈಗ ಶಿಮರ್ಸ್ನ ನಾನು ಇಲ್ಲಿ ಸ್ವಲ್ಪ ಬ್ಲೆಂಡ್ ಮಾಡ್ಕೋತೀನಿ. ಸೊ ನೋಡಿ, ಇಲ್ಲಿ ನಾನು ಹಾಕಿರೋದು ಹಾಗೆ ಹಾರ್ಶ್ ಎಡ್ಜಸ್ ಇದೆ. ಸೊ ಲೆಟ್ ಮಿ ಬ್ಲೆಂಡ್ ದಿಸ್ ಔಟ್.
ಬಿಕಾಸ್ ನಂಗೆ ಶಿಮ್ಮರ್ಸು ಕೂಡ ತುಂಬ ಚಟಾಕ್ ಆಗಿ ಸ್ಟ್ಯಾಂಡ್ ಔಟ್ ಆಗೋದೇನು ಬೇಡ. ಸೊ ಹಾಗಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಸಿ ಕ್ಯಾಮ್ರಾದಲ್ಲಿ ನಿಮ್ಗೆ ಹೆಂಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ದಿಸ್ ಇಸ್ ಬ್ಯೂಟಿಫುಲ್ ಆಯಿತಾ. ದಿಸ್ ಇಸ್ ಲುಕಿಂಗ್ ಸೋ ಗುಡ್. ಸೊ ಫುಲ್ ನಾನು ಶಿಮ್ಮರ್ಸ್ ಬ್ಲೆಂಡ್ ಮಾಡ್ಕೊಂಡಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದೆ. ಈಗ ಐ ವಿಲ್ ಟೇಕ್ ದಿಸ್ ಟೀನಿ ಟೈನಿ ಬ್ರಷ್ ಆ್ಯಂಡ್ ಐ ವಿಲ್ ಗೋ ವಿತ್ ದಿಸ್ ಕಲರ್. ಇಟ್ಸ್ ದ ಲೈಟೆಸ್ಟ್ ಕಲರ್. ಇಟ್ಸ್ ಕಾಲ್ಡ್ ಎಸ್ ಫಿಲ್ಟಿ ಮತ್ತು ಹೈಪೋನೆಟಿಕ್. ಸೊ ಇದು 2 ಶೇಡಲ್ಲಿ ಯಾವ್ದಾದ್ರು ಹಾಕೋಬೋದು, ಬಟ್ ಐ ವಿಲ್ ಗೋ ವಿತ್ ಫಿಲ್ಟಿ ಬಿಕಾಸ್ ಅದೊಂಥರ ಸ್ವಲ್ಪ ಪಿಂಕ್ ಈ ಟೋನ್ ಇದೆ, ಈ ಥರ ಇದೆ. ಆ್ಯಂಡ್ ಇನ್ನರ್ ಕಾರ್ನರಲ್ಲಿ ಟೇಕಿಂಗ್ ಟು blend this like this. I have zoomed in. Can you guys see that? Tumba powdery shade. So dust off ಮಾಡ್ಕೊಂಡು you can work. Oh my god, really I'm ready for a party ತರ ಇದೆ. ಇಷ್ಟೇ ಸಾಕು. ಇಟ್ಸ್ ನಾಟ್ ಸಿಂಪಲ್. ನೀವು ಎಷ್ಟು ಈಸಿಯಾಗಿ ಇದೆಲ್ಲ ಕ್ರಿಯೇಟ್ ಮಾಡಿದ್ದೀರಾ, ಬಟ್ ರಿಯಲಿ ದಿಸ್ ಫೀಲ್ಸ್ ಲೈಕ್ ನೀವು ತುಂಬ ಎಫರ್ಟ್ ಹಾಕಿರೋ ಥರ ಅನಿಸ್ತಿದೆ ಐ ಲುಕ್. ಬಟ್ ಇಟ್ಸ್ ಸೋ ಈಸಿ. ಐ ವಿಲ್ ಸ್ಟಾಪ್ ದಿಸ್ ಹಿಯರ್ ಓನ್ಲಿ. ನಂಗೆ ಇನ್ನೂ ಇದನ್ನು ಡಾರ್ಕ್ ಮಾಡಿದ್ರೆ ಮಾಡ್ಕೊಳ್ಬೋದು ನೀವು. ಇಟ್ಸ್ ಅಪ್ ಟು ಯು, ಬಟ್ ಐ ವಿಲ್ ಸ್ಟಾಪ್ ದಿಸ್ ಹಿಯರ್ ಓನ್ಲಿ ಬಿಕಾಸ್ ಇಟ್ಸ್ ಲುಕಿಂಗ್ ಸೀಮ್ಲೆಸ್. ಇಟ್ಸ್ ಬ್ಲೆಂಡೆಡ್ ಸೋ ವೆಲ್ ಆ್ಯಂಡ್ ನನಗೆ ಇಷ್ಟು ಸಾಕು ಅಂತ. ವಿಂಗ್ ಲೈನರ್ ಹಾಕೋಣ. ನನಗೆ ಹುಡೆಡ್ ಐಸ್ ಆಗಿರೋದ್ರಿಂದ ನಾನು ಥಿಕ್ ಲೈನರ್ ಹಾಕ್ಕೊಳ್ಳಲ್ಲ. ಸೊ ಐಮ್ ಟೇಕಿಂಗ್ ದಿಸ್. ಇದು ಅಷ್ಟೇ ಹೊಸ, ಅದು ಮೆಬಿಲಿಯಾನ್ ಹೈಪರ್ ಗ್ಲಾಸ್ ಲಿಕ್ವಿಡ್ ಲೈನರ್. ಸೊ ಲೈಟಾಗಿ ಒಂದೇ ಸ್ಟ್ರೋಕ್ ತೊಗೊಂಡು ಇಲ್ಲಿ ವಿಂಗ್, ಅದು ತುಂಬ ತಿಕ್ಕಲ್ಲ, ಲೈಟಾಗಿ ಐ ವಿಲ್ ಅಪ್ಲೈ ದಿಸ್. ಲೋವರ್ ಲ್ಯಾಶ್ ಲೈನ್ಗೆ ಆಫ್ಟರ್ ಕಾಜಲ್ ಆ್ಯಂಡ್ ಆಲ್ ದಟ್ ಐ ವಿಲ್ ಡೂ ದ್ಯಾಟ್. ಸೊ ನಾವು ಇಷ್ಟು ಸಾಕು. ವಿ ವಿಲ್ ಡೂ ನಾವು ಕಂಟೋರ್ ಲೈಕ್ ಬ್ರಾನ್ಸಿಂಗ್ my face and we'll apply the blush taking the elf bronzer. So ಸ್ವಲ್ಪ depth face ಅಲ್ಲಿ ಕೊಡೋಣ ಅಂತ, because see so plain ಆಗಿ ಕಾಣ್ತಿದೆ. I'm taking the angular brush like contour brush and creating a shadow depth to my cheekbones towards upside. ಯಾವಾಗಲೂ ನಾನು ಹಿಂಗೆ ಬ್ಲೆಂಡ್ ಮಾಡೋದು. Take this till your hairline. ಇದು ಈಸಿ ನೋಡಿ, ಬೇಗ ನೀವು ಒಂದು ಫಂಕ್ಷನ್ ಅಥವಾ ಏನೇ ಬಂದಾದ್ರು ಹಿಂಗೆ ಬೇಗ ಸ್ವಲ್ಪ ಡೆಪ್ತ್ ಕ್ರಿಯೇಟ್ ಮಾಡಿಕೊಂಡು ಹೋಗ್ಬೋದು. ಟು ಮೈ ಜಾ ಲೈನ್ ಟು ಹೈಡ್ ಮೈ ಡಬಲ್ ಚಿನ್. ಫೋರ್ ಹೆಡ್ಡು ಅಷ್ಟೇ ಬ್ಲೆಂಡ್ ಟುವರ್ಡ್ಸ್ ಅಪ್ಸೈಡ್ ಲೈಕ್ ಟಿಲ್ ಯುವರ್ ಹೇರ್ ಲೈನ್. ನೋಸ್ ತುಂಬ ಪ್ರಿಸೈಸ್ಡ್ ಆಗಿ ಏನು ಮಾಡೋದು ಬೇಡ, ಅಂದರೆ ನಾನು ಹಿಂಗೆ ಮಾಡ್ಕೊಳ್ಳೋದು. ಸೊ ಐ ಜಸ್ಟ್ ಗೋ ಲೈಕ್ ದಿಸ್, ಲೈಕ್ ಫುಲ್ ನೋಸ್ಗೆ ಐ ಜಸ್ಟ್ ಗೋ ಲೈಕ್ ದಿಸ್. ಆನ್ಸರ್ ಸ್ವಲ್ಪ ಹಾಗೇನೆ ಸನ್ ಕಿಸ್ಟ್ ಲುಕ್ ಥರ, ಬಟ್ ಫುಲ್ ನೋಸ್ಗೆ ನಾನು ಹಿಂಗೆ ಮಾಡ್ತೀನಿ ಅಷ್ಟೇ. ಬ್ರೋಸಿಂದ ಹಿಂಗೆ ತೊಗೊಂಡು ಐ ಡೂ ಲೈಕ್ ದಿಸ್ ಅಷ್ಟೇ. ಸಿ ವಿಲ್ ಗೋ ವಿತ್ ದ ಪೌಡರ್ ಬ್ಲಷ್, ಕೆ ಬ್ಯೂಟಿ ಪೌಡರ್ ಬ್ಲಷ್. ಆ್ಯಸ್ ಯೂಶುವಲ್ ಆ್ಯಪಲ್ಸ್ ಆಫ್ ಮೈ ಚೀಕ್ಸ್ ಆ್ಯಂಡ್ ಐ ಟೇಕ್ ಟುವರ್ಡ್ಸ್ ಅಪ್ಸೈಡ್. ಎಕ್ಸಸ್ ಏನು ತೊಗೊಂತಿಲ್ಲ, ಜಸ್ಟ್ ರಿಮೈನಿಂಗ್ನ doing like this. Now we will go with the highlighter, my favorite MAC highlighter. ತುಂಬಾ ಪ್ರಿಸೈಸ್ಡ್ ಆಗಿ ತುಂಬ ಹೆವಿ ಹೈಲೈಟರ್ ನಾನು ಯೂಸ್ ಮಾಡ್ತಿಲ್ಲ. ಸೊ ಈ ಥರ ಸ್ವಲ್ಪ ಬಲ್ಕ್ ಆಗಿರೋ ಬ್ರಷ್ ತೊಗೊಂಡು ಲೈಟ್ ಹ್ಯಾಂಡೆಡಲ್ಲಿ ಐ ವಿಲ್ ಹೈಲೈಟ್ ಮೈ ಚೀಕ್ ಬೋನ್ಸ್. ಆ್ಯಂಡ್ ಏನು ಗೊತ್ತಾ, ಲೈಟ್ ಎಲ್ಲಿ ಹಿಟ್ ಆಗುತ್ತೆ ಅಲ್ಲಿಗೆ ನೀವು ಹೈಲೈಟರ್ನ ಹಾಕ್ಕೋಬೇಕು. ಆ್ಯಂಡ್ ಇಫ್ ಯು ಹ್ಯಾವ್ ಮೋರ್ ಟೆಕ್ಸ್ಚರ್ ಹಿಯರ್, ಪಿಂಪಲ್ಸ್ ಇದೆ ಅಥವಾ ತುಂಬ ಪೋರ್ಸ್ ಇದೆ ಅಂದರೆ ಸ್ಕಿಪ್ ದಟ್ ಪಾರ್ಟ್, ಬಿಕಾಸ್ ಅದು ಹೈಲೈಟ್ ಆಗಿ ಇನ್ನೂ ಜಾಸ್ತಿ ಕಾಣುತ್ತೆ. ಸೊ ಆ್ಯಸ್ ದ ನೇಮ್ ಸೇಸ್ ಇಟ್ಸ್ ಹೈಲೈಟ್ಸ್ ಯೋರ್ ಟೆಕ್ಸ್ಚರ್. ಸೊ ಹಾಗಾಗಿ ತುಂಬ ಟೆಕ್ಸ್ಚರ್ ಇದ್ದರೆ ಹಾಕೋಬೇಡಿ. ಟಿಪ್ ಆಫ್ ದ ನೋಸ್ಗೆ ಹಾಕ್ಕೊಳ್ಳಿ. ಯೂಶಲಿ ನೋಸಲ್ಲೆಲ್ಲ ಪಿಂಪಲ್ಸ್ ಅದೆಲ್ಲ ಇರೋಲ್ಲ. ಸೊ ಟಿಪ್ ಆಫ್ ದ ನೋಸ್, ಕ್ಯೂಪಿಡ್ ಆ್ಯಂಡ್ ಬ್ರಾಬೋನ್ ಹೈಲೈಟ್ ಮಾಡ್ಕೊಳ್ಳಿ. ಸೊ ಇವನ್ ದಟ್ ಲುಕ್ಸ್ ಅದು ಕೂಡ ಎನ್ಹ್ಯಾನ್ಸ್ ಮಾಡುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಈಗ ರಿಮೈನಿಂಗ್ ಐ ಪಾರ್ಟ್ ಮಾಡಿ ವಿ ವಿಲ್ ಡೂ ದ ಲಿಪ್ಸ್ಟಿಕ್. ಸೊ ಅಲ್ಲಿಗೆ ನಮ್ಮ ಮೇಕಪ್ ಲುಕ್ ಕಂಪ್ಲೀಟ್ ಆಗುತ್ತೆ. ಇದು ಇಂಡಿಯನ್ ಲುಕ್, ಒಂದು ಫಂಕ್ಷನ್ ಲುಕ್ ಆಗಿರೋದ್ರಿಂದ ಯು ಕ್ಯಾನ್ ಗೋ ಫಾರ್ ದ ಕಾಜಲ್. ಸೊ ಐಮ್ ಟೇಕಿಂಗ್ ಮ್ಯಾಕ್ ಕಾಜಲ್. ಲೈಟ್ ಹ್ಯಾಂಡೆಡಲ್ಲಿ ನಾನು ಹಾಕ್ಕೊತೀನಿ ಬಿಕಾಸ್ ಐಮ್ ಥಿಂಕಿಂಗ್ ಟು ಬ್ಲೆಂಡ್ ಇಟ್. ಅದಕ್ಕೆ ಈಗ ನಾನು ಫಸ್ಟ್ ತೊಗೊಂಡಲ್ಲ ಶೇಡ್ ಕ್ರೀಸ್ಗೆ ಟ್ರಾನ್ಸಿಷನ್ ಕಲರು. ಸೊ ಅದನ್ನು ತೊಗೊಂಡು ಐಮ್ ಗೋನ ಬ್ಲೆಂಡ್ ಕಾಜಲ್ ಆ್ಯಂಡ್ ಹಾಗೆ ನನ್ನ ಲೋವರ್ ಲ್ಯಾಶ್ ಲೈನ್.
ಈಗೇನಾದ್ರು ನೀವು ಫಾಲ್ಸ್ ಲ್ಯಾಶಸ್ ಹಾಕ್ಕೊಂಡ್ರೆ ಇಟ್ ಟೇಕ್ಸ್ ಯುವರ್ ಲುಕ್ ಒನ್ ಸ್ಟೆಪ್ ಅವೇ, ಲೈಕ್ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ನಾನು ಲ್ಯಾಶಸ್ ಹಾಕ್ತಾ ಇಲ್ಲ. ವೈ? ಬಿಕಾಸ್ ಇದು ಒಂಥರ ಈಸಿಯಾಗಿ ಕ್ವಿಕ್ಕಾಗಿ ನಾನು ಹೇಳಿದೆ ಒಂಥರ ಸಿಂಪಲ್ ಫಂಕ್ಷನ್ ಫೆಸ್ಟಿವ್ ಮೇಕಪ್ ಲುಕ್ ಆಗಿರೋದ್ರಿಂದ, ಬಿಕಾಸ್ ಡೇ ಟು ಡೇ ನಾವು ಹಾಕಲ್ಲ ಲ್ಯಾಶಸ್ ಯೂಶಲಿ ಅದಕ್ಕೆ. ಬಟ್ ಇಫ್ ಯು ಆರ್ ಗೋಯಿಂಗ್ ಫಾರ್ ಅ ಮ್ಯಾರೇಜ್ ಬ್ರೈಡ್ ಮೇಡ್ ಲುಕ್ ಆ ಥರ ಏನಾರು ಮಾಡಿದ್ರೆ ಡೋಂಟ್ ಮಿಸ್ ನ್ಯಾಚುರಲ್ ಲ್ಯಾಶಸ್ ಹಾಕ್ಕೊಳ್ಳಿ. ಪ್ಯಾಕ್ದು ತುಂಬ ಚೆನ್ನಾಗಿದೆ ಲ್ಯಾಶಸ್ಸು, ಸೊ ಇಟ್ ಲುಕ್ಸ್ ಸೋ ಗುಡ್. ಆ್ಯಂಡ್ ನಾನು ಇವಾಗ ಐ ಆಮ್ ಟೇಕಿಂಗ್ ದಿಸ್ ಆ್ಯಂಡ್ ಐ ಆಮ್ ಕರ್ಲಿಂಗ್ ಮೈ ಲ್ಯಾಶಸ್. ಸೊ ನ್ಯೂ ಥಿಂಗ್, ಸೊ ಇದು ಕೊಲಾಸಲ್ದು ಮೆಬಿಲಿಯನ್ ಕೊಲಾಸಲ್ದು ವಾಷಬಲ್ ತೊಗೊಂಡೆ ನಾನು, ಬಿಕಾಸ್ ನನಗೆ ಐ ಸೆನ್ಸಿಟಿವ್ ಇದೆ, ಹ್ಯಾವ್ ದ ಅಲರ್ಜಿ, ಹಾಗಾಗಿ ಸೊ ವಾಷಬಲ್ ಇರಲಿ ಅಂತ. ಸೊ ಇದು ಅಷ್ಟೊಂದು ಥಿಕ್ನೆಸ್ ಕೊಡೋದಿಲ್ಲ. ಸೊ ವಾಟರ್ ರೆಸಿಸ್ಟೆನ್ಸ್ದು ನೀವು ಮಸ್ಕಾರ ತೊಗೊಂಡ್ರೆ ಲೈಕ್ ವಾಲ್ಯೂಮಿನೈಸ್ ಲೆಂತ್ನಿಂಗ್ ಎಲ್ಲ ಚೆನ್ನಾಗಿ ಅನಿಸುತ್ತೆ. ಇದು ಅಷ್ಟೊಂದು ಎಫೆಕ್ಟ್ ಇಲ್ಲ. ಬಟ್ ರೈಟ್ ನೌ ಐ ಹ್ಯಾವ್ ದಿಸ್ ಒನ್ ಓನ್ಲಿ, ಅದಕ್ಕೆ ಐ ಅಪ್ಲೈ ದಿಸ್ ಇಟ್ ಸೆಲ್ಫ್. ಈಗ ನಮ್ಮ ಐಸ್ನ ಇನ್ನು ಓಪನ್ ಅಪ್ ಆಗಲಿ ಅಂತ ಐ ಟೇಕ್ ದಿಸ್ ಹೈಲೈಟರ್. ಐ ವಿಲ್ ಹೈಲೈಟ್ ಮೈ ಇನ್ನರ್ ಕಾರ್ನರ್ ಆ್ಯಂಡ್ ಬ್ರಾ ಬೋನ್. ರೈಟ್ ಹ್ಯಾಂಡೆಡ್ ಅಲ್ಲಿ ಹಾಕೊಂಡಿದ್ದೀನಿ. ಸಿ ದ ಡಿಫ್ರೆನ್ಸ್ ಫಾರ್ ದಿಸ್ ಒನ್ ಆ್ಯಂಡ್ ದಿಸ್ ಒನ್. ಸೊ ಇಟ್ ಫೀಲ್ಸ್ ಓಪನ್ ಅಪ್. It's time to apply a lipstick. So I have a new lipstick from Maybelline Super Stay Ink lipstick. I don't want to say it out, but paid promotion ಅನ್ಸುತ್ತೆ. ಹಾಗಾಗಿ ಎವ್ರಿ ಒನ್ ಆರ್ ಲೈಕ್ ವಾವ್ ಆ ಥರ. ನನಗೆ ಇಷ್ಟ ಆಗದೇ ಇರೋ ಲಿಕ್ವಿಡ್ ಲಿಪ್ಸ್ಟಿಕ್ ಇದು ಒಂದೇ ಅನಿಸುತ್ತೆ. ಕೆಲವೊಂದೆಲ್ಲ ತುಂಬ ಡ್ರೈಯಿಂಗ್ ಅದೆಲ್ಲ ಇದ್ರೂ ನನಗೆ ಇಷ್ಟ ಆಗಿದೆ ಲಿಕ್ವಿಡ್ ಲಿಪ್ಸ್ಟಿಕ್ಸು. ಬಟ್ ದಿಸ್ ಈಸ್ ಸೋ ಬ್ಯಾಡ್. ಇದೇನಂದರೆ ನಮಗೆ ಗ್ಲಾಸಿ ಎಫೆಕ್ಟ್ ಕೊಡುತ್ತೆ, ಬಟ್ ದೆನ್ ಟು ಇಟ್ಸ್ ಲಿಕ್ವಿಡ್ ಲಿಪ್ಸ್ಟಿಕ್ ಆ್ಯಂಡ್ ನಾನ್ ಟ್ರಾನ್ಸ್ಫರಬಲ್ ಅಂತ. ತುಂಬ ಚಿಪ್ಪಿ ನಿಮ್ಮ ಲಿಪ್ ಮೇಲೆ. ಸೊ ಇದು 1 ಸರಿ 2 ಸರಿ ಅಲ್ಲ, ಸುಮಾರು ಸತಿ ಹಾಕಿ ಟ್ರೈ ಮಾಡಿದ್ದೀನಿ. ಅದೆಲ್ಲ ಆದಮೇಲೆ ಇದು ಹೇಳ್ತಾ ಇರೋದು. ದಿಸ್ ಇಸ್ ಒನ್ ಆಫ್ ದ ಇರಿಟೇಟಿಂಗ್ ಆ್ಯಂಡ್ ಒಂಥರ ವರ್ಸ್ಟ್ ಲಿಪ್ಸ್ಟಿಕ್ಸ್ ಅಂತ ಅನ್ಸುತ್ತೆ ನನಗೆ. ಲಿಪ್ ಮೇಲೆ ಹಾಗೆ ಫೀಲ್ ಆಗೋದು. ಹಿಂಗೆ ರಿವ್ಯೂ ಮಾಡಿ ಐ ರಿಯಲಿ ಡೋಂಟ್ ವಾಂಟ್ ಟು ಅಪ್ಲೈ ಇಟ್. ಬಟ್ ನಾನು ಒಂದು ಲಿಪ್ ಕಾಂಬಿನೇಷನ್ ಇದ್ರ ಜೊತೆ ಹಾಕಿದಾಗ ತುಂಬ ಜನ ನನಗೆ ಕೇಳಿದ್ರಿ, ಸೊ ಅದು ಲಿಪ್ ಕಾಂಬಿನೇಷನ್ ಅಥವಾ ಲಿಪ್ಸ್ಟಿಕ್ ಡೀಟೇಲ್ಸ್ ಕೊಡಿ ಅಂತ. ಸೊ ಹಾಗಾಗಿ ಐ ಥಾಟ್ ಆಫ್ ಅಪ್ಲೈಯಿಂಗ್ ಇಟ್ ಟುಡೇ ಆ್ಯಂಡ್ ಇಟ್ ಮ್ಯಾಚಸ್ ಟು ಮೈ ಐ ಲುಕ್ ಫಾರ್ ದಿಸ್ ಲುಕ್ ಆಲ್ಸೋ. ಹಾಗಾಗಿ ಫಸ್ಟ್ ಐ ಆಮ್ ಗೋಯಿಂಗ್ ಟು ಚೆಕ್ ದಿಸ್ ಮ್ಯಾಟ್ ಲಿಪ್ಸ್ಟಿಕ್. ದ ಶೇಡ್ ಇಸ್ ಡಿ ಫಾರ್ ಡೇಂಜರ್ ಮ್ಯಾಟ್ ಲಿಪ್ಸ್ಟಿಕ್. ತುಂಬಾ ಚೆನ್ನಾಗಿದೆ, ವೈನ್ ಕಲರ್ ನೋಡೋದ್ರಲ್ಲ. ದಿಸ್ ಇಸ್ ಸಚ್ ಅ ಬ್ಯೂಟಿಫುಲ್ ಕಲರ್ ಆ್ಯಂಡ್ ನನ್ನ ಫೇವ್ರೆಟ್ ಇದು. ನನ್ನ ಸ್ಕಿನ್ ಟೋನ್ ಇರೋರಿಗೆ ಇದು ಮತ್ತು ರೆಡ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಫಸ್ಟ್ ಇದನ್ನು ಅಪ್ಲೈ ಮಾಡ್ತೀನಿ. ಸಿ ವಾವ್, ಲಿಪ್ ಲೈನರ್ ಥರ ಔಟರ್ ಕಾರ್ನರ್ ಥರ ಅಪ್ಲೈ ಮಾಡಿದೆ. ಆ್ಯಂಡ್ ಈಗ ಮಿಡಲ್ಗೆ ಅಲ್ಲಿ ಅಪ್ಲೈ ದಿಸ್ ಒನ್. ದಿಸ್ ಇಸ್ ಇನ್ ದ ಶೇಡ್ ವಿಟಿ 40. Yeah, this is how it looks. Perfect. Complete agide ee look. And last but not the least, last step is setting spray. I have my favorite MAC one and we have Faces Canada. We will use this both. Faces Canada one, this is so fine mist. Tumba chanagi anstu. I'll complete this look with a bindi and I'll be back. ದಿಸ್ ಇಸ್ ಅ ಫೈನಲ್ ಲುಕ್. ಆರ್ಟಿಫಿಷಿಯಲ್ ಲೈಟಿಂಗ್ ಆಯಿತಾ, ಆ್ಯಂಡ್ ನನ್ನ ಲೈಟಿಂಗ್ ಕೂಡ ತುಂಬ ಚೆನ್ನಾಗಿಲ್ಲ ಸೆಟಪ್ಪು. ಸೊ ಹೆಂಗೆ ಕಾಣ್ತಿದೆ ನಿಮಗೆ ಅಂತ ಗೊತ್ತಿಲ್ಲ, ಬಟ್ ಇನ್ ಪರ್ಸನ್ ಐ ಟು ಐ ನೋಡಿದಾಗ ಇಟ್ಸ್ ಲುಕಿಂಗ್ ಸೋ ಗುಡ್. ನಾನು ಹೇಳ್ದಂಗೆ ದಿಸ್ ಲುಕ್ ಕ್ಯಾನ್ ಬಿ ಯೋರ್ ಗೌರಿ ಗಣೇಶ ಫೆಸ್ಟಿವಲ್ ಲುಕ್ ಆರ್ ಅ ಬ್ರೈಡ್ ಮೇಡ್ ಆರ್ ಅ ರಿಸೆಪ್ಷನ್ ಪ್ರಾಪ್ರಿಯೇಟ್, ಅಥವಾ ಮಾರ್ನಿಂಗಿಗೂ ಈ ಲುಕ್ ಚೆನ್ನಾಗಿರುತ್ತೆ. ಒಂದು ಫಂಕ್ಷನ್ಗಾಗಿರ್ಬೋದು, ನಿಮ್ಮ ಮನೆ ಗೃಹ ಪ್ರವೇಶ, ನೀವೇನಾದ್ರು ಟಚಪ್, ನೀವೇನಾದ್ರು ರೆಡಿ ಆಗಬೇಕಂದ್ರೆ ದಿಸ್ ವಿಡಿಯೋ ಈಸ್ ಫಾರ್ ಯು ಆಲ್. ಕಮ್ಮಿ ಪ್ರಾಡಕ್ಟ್ಸ್ ಯೂಸ್ ಮಾಡಿ, ಜಾಸ್ತಿ ಲೇಯರ್ಸ್ ಇಲ್ಲದೆ ವಿತಿನ್ ಹಾಫ್ ಅನ್ ಅವರ್ ಸಾಕು ಈ ಮೇಕಪ್ ಲುಕ್ ನೀವು ಕ್ರಿಯೇಟ್ ಮಾಡೋದಕ್ಕೆ. ಐ ಹೋಪ್ ಯು ಆಲ್ ಆರ್ ಲವಿಂಗ್ ದಿಸ್ ಮೇಕಪ್ ಲುಕ್. ನನಗೆ ಫೇಸ್ ಮೇಲೆ ಇಟ್ಸ್ ನಾಟ್ ಸೋ ಹೆವಿ, ಸೊ ಮೇಕಪ್ ಹಾಕೊಂಡಿದ್ದೀನಿ ಅಂತ ಏನು ಅನಿಸ್ತಾ ಇಲ್ಲ. ಮೇ ಬಿ ಬಿಕಾಸ್ ಆಫ್ ದ ಫೌಂಡೇಶನ್ ತುಂಬ ನಾನು ಹೇಳ್ದಂಗೆ ಲೈಟ್ ವೆಯ್ಟ್ ಇದೆ. ಆ್ಯಂಡ್ ಈವನ್ ದ ಕನ್ಸೀಲರ್ ಆಲ್ಸೋ, ಕನ್ಸೀಲರ್ ನಿಮಗೆ ಲೈಕ್ ಫುಲ್ ಕಾರೇಜ್ ಕೊಡುತ್ತೆ. ಆ್ಯಂಡ್ ತುಂಬ ಲೈಕ್ ಲೇಯರ್ಸ್ ಆಫ್ ಕ್ರೀಮ್ ಪ್ರಾಡಕ್ಟ್ಸ್ ಇಲ್ಲ, ಪೌಡರು ಅಷ್ಟೇ ತುಂಬ ಲೇಯರ್ಸ್ ಇಲ್ಲ. ಹಾಗಾಗಿ ಇಟ್ಸ್ ಫೀಲಿಂಗ್ ಸೋ ಲೈಟ್ ವೆಯ್ಟ್ ಆನ್ ಮೈ ಫೇಸ್.
ಆ್ಯಂಡ್ ಇಟ್ಸ್ ಲುಕಿಂಗ್ ಸೋ ಗುಡ್. ಇಟ್ಸ್ ಫ್ಲಾಲೆಸ್ ಆಲ್ಸೋ. ಇಟ್ಸ್ ಈಸಿ ಟು ಕ್ರಿಯೇಟ್ ದಿಸ್ ಲುಕ್. ನಂಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಆ್ಯಂಡ್ ಯೂಸ್ಫುಲ್ ಇದೆ ಈ ವಿಡಿಯೋ ಅಂತ ಅನ್ಕೊಳ್ತೀನಿ. ಇಫ್ ಸೊ ಪ್ಲೀಸ್ ಗಿವ್ ಅ ಬಿಗ್ ಥಮ್ಸ್ ಅಪ್, ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. Until we meet next time, love you guys, miss you, take care. And ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ಅಂಡ್ ಪ್ರಾಸ್ಪರಸ್ ಗೌರಿ ಗಣೇಶ ಫೆಸ್ಟಿವಲ್ ಟು ಎವ್ರಿವನ್. ಸೀಕ್ ದ ಬ್ಲೆಸ್ಸಿಂಗ್ಸ್ ಆಫ್ ಗಣೇಶ. ಹಬ್ಬದಲ್ಲಿ ಈ ಲುಕ್ ಕ್ರಿಯೇಟ್ ಮಾಡಿಕೊಂಡು ಮಿಂಚಿ. ಬೈ, ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.